ಆದ್ರೆ ಇದನ್ನು ಸಾಧಿಸ್ಬಿಟ್ಟು ಇನ್ನಷ್ಟು ಮುಂದೂಡೋದು ಇಲ್ಲಿವರೆಗೆ ಮುಂದೂಡುವುದನ್ನು ಬಂದಿದ್ದಾರೆ, ಇನ್ನೂ ಅಷ್ಟು ಮುಂದೂಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಮುಂದೂಡೋದ್ರಿಂದ ಇನ್ನೇನು ಭಾಳ ಮುಂದೆ ಹೋಗಲಿಕ್ಕಿಲ್ಲ ಅನ್ನೋಂಥ ಮಾತು ಕಂಡು ಬರ್ತಾ ಇದ್ದಾವೆ. ಯಾಕಂದ್ರೆ ಮುಂದೆ ಹಾಕೋದ್ರಿಂದ ಸಮಸ್ಯೆ ಸಾಲ್ವ್ ಆಗೋದಿಲ್ಲ. ಮೊದಲು ಎಲ್ಲರಿಗೂ ಯಾರೇ ಎಷ್ಟು ಪ್ರಮಾಣದರ ಒಮ್ಮೆ ಲೆಕ್ಕ ಆಯ್ತಂದ್ರೆ ಮುಂದಿನ ಒಂದು ಏನೋ ಈ ಒಂದು ಪ್ಲ್ಯಾನ್ ಮಾಡಬೇಕಾಗಿತ್ತು. ಈ ದೇಶಕ್ಕೆ ಎಲ್ಲರಿಗೂ ಮುಟ್ಟುವಂಥ ಕೆಲಸ ಏನು ಮಾಡಬೇಕಾಗಿದೆ, ಯಾರು ಯಾವ ರೀತಿ ಬೆಳೆದಿದ್ದಾರೆ, ಯಾರು ಏನು ಕೊಡಬೇಕು ಏನು ಕೊಡಬಾರ್ದು. ಯಾಕಂದರೆ ಬೆಳೆದಂಥ ಕೆಲವು ಸಮುದಾಯಗಳಿದ್ದಾರೆ, ಅವ್ರಿಗೆ ಕಟಾಪ್ ಆಗುವಂಥದ್ದು, ಪಾಪ ಬಿದ್ದಂಥವ್ರು ಆ ಸಮುದಾಯದಲ್ಲಿ ಬಿದ್ದಂಥವ್ರಿಗೆ ಅನುಕೂಲ ಆಗುವಂಥದ್ದು, ಇವೆಲ್ಲ ದೃಷ್ಟಿ ಇಟ್ಕೊಂಡು ಈ ಒಂದು ಸಮೀಕ್ಷೆ ಮಾಡ್ತಾಯಿದ್ದಾರೆ. ಈ ಸಮೀಕ್ಷೆಯಿಂದ ನಿಶ್ಚಿತವಾಗಿಯೂ ಈ ಎಲ್ಲ ಸಮುದಾಯಗಳಿಗೆ ಅನ್ಯಾಯ ಆಗಲಿಕ್ಕಿಲ್ಲ ಅಂತೇಳಿ ಒಂದು ತರ್ಕ ಮತ್ತು ಸಹಜವಾದ ಅನುಕೂಲಗಳು ಸಿಕ್ಕಪ್ಪ ಅಂದ್ರೆ ಎಲ್ಲರೂ ಬೆಳಿತಾರೆ ಮತ್ತು ತಮ್ಮ ಹಾದಿ ಹಿಡ್ಕೊಳ್ತಾರ ಅಂತೇಳಿ. ಯಾಕಂದ್ರೆ ಒಂದು ಏನೋ ನೀವು ಮೇಲೆ ಎದ್ದಿಲ್ಬೇಕಾದ್ರೆ ಒಂದು ಆಧಾರ ಬೇಕಾಗ್ತದೆ, ಒಂದಿಷ್ಟು ನಿಮಗೆ ಬೆಂಬಲ ಬೇಕಾಗ್ತದೆ. ಇಲ್ಲದವ್ರಿಗೆ ಇದ್ದವ್ರಂತೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ, ತಗೊಂಡು ಹೋಗ್ತಾರೆ. ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಯಿಂದ ಚೆನ್ನಾಗಿರ್ತದೆ. ಯಾಕಂದರೆ ಜಾತಿ ನೆಲೆಗಟ್ಟಿನಲ್ಲಿ ನಮ್ಮ ಸಾಮಾಜಿಕ ಸ್ತರಗಳು ಬೇರೆ ಬೇರೆ ಆಗಿರ್ತಾವೆ. ಇದು ನಮಗೆ ಗೊತ್ತಿದ್ದು ಮಾತಾಡೋಣ. ಒಟ್ಟಾರೆಯಾಗಿ ಈ ಸಮೀಕ್ಷೆ ಮುಂಬರುವ ದಿನಗಳಲ್ಲಿ ಇಡೀ ರಾಜ್ಯದ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುವಂಥದ್ದಾಗಬೇಕು ಅನ್ನೋದು ಒಂದು. ಇನ್ನೊಂದು ಮಾತು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಬೇಕಾಗ್ಯದ. ಈಗಾಗಲೇ ಸಿದ್ದರಾಮಯ್ಯನವರು ಸಾಕಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಇತ್ತೀಚೆಗೆ ಬಂದಂಥ ರಿಪೋರ್ಟ, ಈಗ ಕರ್ನಾಟಕ ರಾಜ್ಯನೂ ಆರ್ಥಿಕವಾಗಿ ಭದ್ರಾಗಲಿಕ್ಕತ್ತದ, ಹೆಚ್ಚು ಗಟ್ಟಿ ಆಗಲಿಕ್ಕತ್ತದ ಅನ್ನುವಂಥ ಮಾತು. ಆರ್ಥಿಕವಾಗಿ ದೇಶದ ನಂಬರ್ 1 ಆಗ್ಯದಪ್ಪ ಅಂತೇಳಿ. ಇದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಇಲ್ಲ ಗ್ಯಾರಂಟಿ ಕೊಟ್ಟಿದ್ದ ಕಾರಣ, ಗ್ಯಾರಂಟಿ ಕೊಟ್ಟಿದ್ದರಿಂದಾಗಿ ದುಡ್ಡು ಸರ್ಕ್ಯುಲೇಷನ್ ಆಗಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಲಿಕ್ಕತ್ತದ ಅಂತೇಳಿ ಒಂದು ಮಾತನ್ನು ಆಡಿದ್ದಾರೆ. ಅದರಲ್ಲಿ ಸತ್ಯಾಂಶಗಳಿದ್ದಾವಿಲ್ಲ ಅಂತೆಲ್ಲ ತಳ್ಳಿ ಹಾಕಲಿಕ್ಕೆ ಆಗೋದಿಲ್ಲ ಅದನ್ನು. ಯಾಕಂದ್ರೆ